Hello students, welcome to my e-learning class. In this video, I am discussing 2016 question paper of banking law and practice. All 2 marks, 5 marks and 15 marks questions I am discussing here. For 2 marks question, out of 12 you have to write 10 questions. 100 questions ಕೊಟ್ಟಿರ್ತಾರೆ 10 ಬರಿಬೇಕೈತೆ ನಿಮಗೆ. 2 marks each questions are there. First question in section A, what do you mean by banker? For this, I am giving H.L. Hertz definition. H.L. Hertz our definition anna nodonanta. A banker is the one who is in the ordinary course of his business. Who is in the ordinary course of the business. Honors checks. Ordinary course of business ಒಳಗ honors checks drawn upon him by persons from and for whom he receives money on current account. H.L. Hertz ಅವರ ಪ್ರಕಾರ ಬ್ಯಾಂಕರ್ನೆಂದರೆ ತನ್ನ ವ್ಯವಹಾರದ ಸಾಮಾನ್ಯ ಅವಧಿಯಲ್ಲಿ ಯಾವ ವ್ಯಕ್ತಿಗಳಿಂದ ತನ್ನ ಹೆಸರಿನಲ್ಲಿ ಚೆಕ್ಕುಗಳು ಬರೆಯಲ್ಪಡುವವೋ ಅವರಿಗಾಗಿಯೇ ಕರೆಂಟ್ ಅಕೌಂಟ್ಗಳಲ್ಲಿ ಹಣವನ್ನು ಪಡೆಯುತ್ತಾನೆ. ಕರೆಂಟ್ ಅಕೌಂಟ್ನಲ್ಲಿ ಅಂದರೆ ಚಾಲ್ತಿ ಖಾತೆಯಲ್ಲಿ ಹಣವನ್ನು ಪಡೆಯುತ್ತಾನೆ. ಎರಡನೇ ಕ್ವಶನ್ ನೋಡೋಣ ಈಗ. ಮೆನ್ಷನ್ ಏಜೆನ್ಸಿ ಸರ್ವಿಸಸ್ ಆಫ್ ಅ ಕಮರ್ಷಿಯಲ್ ಬ್ಯಾಂಕ್. ವಾಣಿಜ್ಯ ಬ್ಯಾಂಕುಗಳ ಕಾರ್ಯಭಾರಿ ಸೇವೆ ಎಂದರೇನು ಅಂತ ಹೇಳಿ ಕೇಳಾಕತ್ತಾರ. ಮೇಲೆ ಮೆನ್ಷನ್ ಅಂತ ಹೇಳ್ಕೊಟ್ಟಾರ, ಇಲ್ಲಿ ಸೇವೆ ಎಂದರೇನು ಅಂತ ಹೇಳ್ಕೊಟ್ಟಾರ. ಬ್ಯಾಂಕ್ ಪರ್ಫಾರ್ಮ್ ಸಮ್ ಆಫ್ ದ ಏಜೆನ್ಸಿ ಸರ್ವಿಸಸ್ ಟು ಹೀಸ್ ಕಸ್ಟಮರ್ಸ್. ಕಾರ್ಯಭಾರಿ ಮಧ್ಯವರ್ತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತೈತಿ ಬ್ಯಾಂಕ ತನ್ನ ಕಸ್ಟಮರ ಮತ್ತು ಥರ್ಡ್ ಪಾರ್ಟಿ ನಡುವೆ ಅಂತ ಹೇಳ್ತೀವಿ. ಅದರೊಳಗೆ ಮೆನ್ಷನ್ ಅಂತ ಹೇಳಿದಾರ ಅಂತಂದ್ರೆ ಯು ಹ್ಯಾವ್ ಟು ಫಾರ್ 2 marks you have to write 2 agency services. Here I am telling you 3 agency services. First one, paying the LIC premium. LIC ಪ್ರೀಮಿಯನ್ನು ತುಂಬುವುದು ಅಂತ ಹೇಳ್ತೇವೆ. ಎರಡನೇದು ಪೇಮೆಂಟ್ ಆಫ್ KEB ಆ್ಯಂಡ್ ಎನಿ ಅದರ್ ಬಿಲ್ಸ್. KEB ಬಿಲ್ಲುಗಳನ್ನು ಮತ್ತು ಯಾವುದೇ ಬಿಲ್ಲುಗಳನ್ನು ಪಾವತಿ ಮಾಡುವುದು ಅಂತ ಹೇಳ್ತೇವೆ. ಮೂರನೇದು ಪರ್ಚೇಜ್ ಆಫ್ ಸೆಕ್ಯೂರಿಟೀಸ್ ಇನ್ ಫೇವರ್ ಆಫ್ ಹೀಸ್ ಕಸ್ಟಮರ್. ತನ್ನ ಗ್ರಾಹಕನ ಪರವಾಗಿ ಭದ್ರತಾ ಪತ್ರಗಳ ಖರೀದಿ ಮತ್ತು ಮಾರಾಟ ಮಾಡುವುದು. ಇವನ್ನ ಏಜೆನ್ಸಿ ಸರ್ವಿಸಸ್ ಅಂತ ಹೇಳ್ತೇವೆ. ಓಕೆ, ನೆಕ್ಸ್ಟ್, ಹೂ ಈಸ್ ಬೇಲರ್. ನಿಕ್ಷೇಪಕ ಎಂದರೆ ಯಾರು ಅಂತ ಹೇಳಿ ಕೇಳ್ತಾರಲ್ಲ. ಬ್ಯಾಂಕರ್ ಕಸ್ಟಮರ್ ರಿಲೇಷನ್ಶಿಪ್ ಒಳಗೆ ಇಲ್ಲೇ ಸಬ್ಸಿಡರಿ ರಿಲೇಷನ್ಶಿಪ್ ಬರ್ತಾವ. ಟ್ರೆಡಿಷ್ನಲ್ ರಿಲೇಷನ್ಶಿಪ್ ಒಳಗೆ ಅಲ್ಲೇ ಸಬ್ಸಿಡರಿ ರಿಲೇಷನ್ಶಿಪ್ ಬರ್ತೈತಿ, ಬೇಲರ್ ಬೇಲಿ ಅಂಥೇಳಿ. ಕಸ್ಟಮರ್ ಕೀಪ್ಸ್ ಹೀಸ್ ವ್ಯಾಲ್ಯೂಯೇಬಲ್ಸ್ ವಿತ್ ಬ್ಯಾಂಕರ್ ಟು ಸೇಫ್ಗಾರ್ಡ್ ಹೀಸ್ ವ್ಯಾಲ್ಯೂಯೇಬಲ್ಸ್ ಫ್ರಾಮ್ ಥೆಫ್ಟ್, ಫೈರ್ ಆರ್ ಎನಿ ಅದರ್ ಅಬ್ನಾರ್ಮಲ್ ಸರ್ಕಮ್ಸ್ಟಾನ್ಸಸ್. ಯಾವುದೇ ಅಹಿತಕಾರಿ ಘಟನೆಗಳಿಂದ ತನ್ನ ಸರಕುಗಳನ್ನು ರಕ್ಷಿಸಲು ಗ್ರಾಹಕನು ತನ್ನ ಮೌಲ್ಯವಾದ ವಸ್ತುಗಳನ್ನು ಬ್ಯಾಂಕರ್ನಲ್ಲಿ ಇಡುತ್ತಾನೆ. ಬ್ಯಾಂಕರ್ನಲ್ಲಿ ಇಟ್ಟ ಸಮಯದಲ್ಲಿ ಗ್ರಾಹಕ ನಿಕ್ಷೇಪಕ ಎಂದು ಕರೆಸಿಕೊಳ್ಳುತ್ತಾನೆ. ಆಟ್ ದಟ್ ಟೈಮ್ ಕಸ್ಟಮರ್ ಈಸ್ ಕಾಲ್ಡ್ ಆಸ್ ಬೇಲರ್. ಕಸ್ಟಮರನ್ನ ನಾವು ಬೇಲರ್ ಅಂತ ಹೇಳಿ ಕರಿತೇವೆ. ಓಕೆ, ಸೊ ನೆಕ್ಸ್ಟ್, ವೆನ್ ಡಸ್ ಅ ಕಸ್ಟಮರ್ ಬಿಕಮ್ ಕ್ರೆಡಿಟರ್ ಆಫ್ ಬ್ಯಾಂಕ್ ಅಂತ ಹೇಳಿ ಕೇಳಾಕತ್ತಾರ. ಓಕೆ, ಗ್ರಾಹಕನು ಬ್ಯಾಂಕಿನ ಸಾಲಿಗ ಯಾವಾಗ ಆಗುತ್ತಾನೆ?
ಬ್ಯಾಂಕರ್ ಕಸ್ಟಮರ್ ರಿಲೇಷನ್ಶಿಪ್ ಮೇಲೆ ಸಾಕಷ್ಟು ಇಲ್ಲೇ ಕ್ವಶನ್ಸ್ ಅದಾವ. 2 ಮಾರ್ಕ್ಸು ಕವರ್ ಆಗ್ತೈತಿ, 5 ಮಾರ್ಕ್ಸು ಕವರ್ ಆಗ್ತೈತಿ, ಆಮೇಲೆ 15 ಮಾರ್ಕ್ಸು ಕವರ್ ಆಗ್ತೈತಿ. ಸೊ ಬ್ಯಾಂಕರ್ ಕಸ್ಟಮರ್ ರಿಲೇಷನ್ಶಿಪ್ ಮೇಲೆ ಏನು ಸೆಕೆಂಡ್ ಚಾಪ್ಟರ್ ಐತಿ ಅದನ್ನು ಸ್ವಲ್ಪ ಪರ್ಫೆಕ್ಟ್ ಮಾಡ್ಕೊಂಬಿಡ್ರಿ. ಯಾವಾಗ ಅವ ಸಾಲಿಗೆ ಆಗ್ತಾನೆ, ವೆನ್ ಕಸ್ಟಮರ್ ಡೆಪಾಸಿಟ್ಸ್ ದ ಅಮೌಂಟ್ ಇನ್ ದ ಬ್ಯಾಂಕ್. ಯಾವಾಗ ಗ್ರಾಹಕ ತನ್ನ ಹಣವನ್ನು ಬ್ಯಾಂಕಿನಲ್ಲಿ ಠೇವಣಿಯಾಗಿಡ್ತಾನ ಆ ಹೊತ್ನ್ಯಾಗ ಅವನು ಸಾಲಿಗನಾಗಿ ಪರಿವರ್ತನೆಯನ್ನು ಹೊಂತಾನ, ಸಾಲಿಗನೆಂದು ಕರೆಸ್ಕೊಳ್ತಾನ. ಓಕೆ, ವೆನ್ ದ ಕಸ್ಟಮರ್ ಡೆಪಾಸಿಟ್ಸ್ ಹೀಸ್ ಅಮೌಂಟ್ ಇನ್ ದ ಬ್ಯಾಂಕ್ ಅಟ್ ದ ಟೈಮ್ ಹಿ ಈಸ್ ಕಾಲ್ಡ್ ಆಸ್ ಕ್ರೆಡಿಟರ್ ಆಫ್ ದ ಬ್ಯಾಂಕ್. ಓಕೆ, ಬ್ಯಾಂಕಿನ ಸಾಲಿಗನಾಗಿ ಪರಿವರ್ತನೆಯನ್ನು ಹೊಂತಾನ. ನೆಕ್ಸ್ಟ್ ಕ್ವಶನ್ ಐತಿ, ಮೆನ್ಷನ್ ದ ಫೀಚರ್ಸ್ ಆಫ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ. ಬ್ಯಾಂಕಿನ ಉಳಿತಾಯ ಖಾತೆಯ ವೈಶಿಷ್ಟ್ಯಗಳೇನು ಅಂತ ಹೇಳಿ ಕೇಳ್ಯಾರಲ್ಲೇ. ಹೌದು, ಉಳಿತಾಯ ಖಾತೆ ಅಂತಂದ್ರೆ ಆ್ಯಸ್ ನೇಮ್ ಸೇಸ್ ಏನು ಫೀಚರ್ ಇರ್ತದೆ? ಫಸ್ಟು ಇಟ್ ಹ್ಯಾಬಿಟ್ಯುಯೇಟ್ಸ್ ಫಾರ್ ದ ಹ್ಯಾಬಿಟ್ ಆಫ್ ಸೇವಿಂಗ್ಸ್. ಉಳಿತಾಯದ ಒಂದು ಪ್ರವೃತ್ತಿಯನ್ನು ಬೆಳೆಸತಿ. ಇಟ್ ಹ್ಯಾಸ್ ಮಿನಿಮಮ್ ರೇಟ್ ಆಫ್ ಇಂಟ್ರೆಸ್ಟ್. ಮಿನಿಮಮ್ ರೇಟ್ ಒಂದು ಗರಿಷ್ಠ ಮಟ್ಟದ ಬಡ್ಡಿಯನ್ನು ಇದು ತಗೋತತಿ. ದೆರ್ ಈಸ್ ಅ ಲಿಮಿಟ್ ಫಾರ್ ವಿಡ್ರಾವಲಕ್ಕೆ ಲಿಮಿಟ್ ಐತಲ್ಲೇ. ಎಷ್ಟು ಹಣ ಇರ್ತೈತಿ ಅಷ್ಟು ನಾವು ಡೆಪಾಸಿಟ್ ಮಾಡ್ಕೊತ ಹೋಗ್ತೇವೆ, ಇಂತಿಷ್ಟ ಅಂಥೇಳಿ ಇರಂಗಿಲ್ಲ. ಸೊ ಇಲ್ಲಿ ಈ ಫೀಚರ್ಸ್ ಒಳಗೆ ಏನೈತಿ ಅಂತಂದ್ರೆ 4-5 ಫೀಚರ್ಸ್ ಹೇಳಿದರು ಸುದೇಕ, ನೀವು ಅಲ್ಲೇ 2ರಿಂದ 3 ಫೀಚರ್ಸನ್ನು ಬರಿಬೇಕಾಗ್ತದಲ್ಲೇ. ಓಕೆ, ನೆಕ್ಸ್ಟ್, ಹೂ ಆರ್ ಅಡ್ಮಿನಿಸ್ಟ್ರೇಟರ್ಸ್. ಆಡಳಿತಗಾರರು ಎಂದರೆ ಯಾರು? ಬ್ಯಾಂಕರ್ ಈಸ್ ಅಪಾಯಿಂಟೆಡ್ ಆಸ್ ಅಡ್ಮಿನಿಸ್ಟ್ರೇಟರ್ ಟು ಸೇಫ್ಗಾರ್ಡ್ ದ ಪ್ರಾಪರ್ಟಿ ಆಫ್ ದ ಡಿಸೀಸ್ಡ್ ಪರ್ಸನ್. ಮೃತ್ಯುಪತ್ರದ ನಿರ್ವಾಹಕನಾಗಿ ಕೋರ್ಟಿನಿಂದ ಬ್ಯಾಂಕರ್ನನ್ನು ಆಡಳಿತಗಾರನೆಂದು ನೇಮಿಸಲ್ಪಡುತ್ತಾನೆ. ಅವನ್ನ ನಾವು ಆಡಳಿತಗಾರರು ಅಂತ ಹೇಳಿ ಕರಿತೇವೆ. ವಾಟ್ ಡು ಯು ಮೀನ್ ಬೈ ಜಾಯಿಂಟ್ ಅಕೌಂಟ್? ಜಂಟಿ ಖಾತೆ ಎಂದರೇನು? ದ ಅಕೌಂಟ್ ಓಪನ್ಡ್ in the name of 2 or more persons is called as joint account. ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಜನರು ಕೂಡಿಸಿ ಜಂಟಿಯಾಗಿ ತೆಗೆಯುವ ಖಾತೆಯನ್ನು ಅಲ್ಲಿ ಜಂಟಿ ಖಾತೆ ಎಂದು ಕರೆಯುತ್ತೇವೆ. ಜಾಯಿಂಟ್ ಅಕೌಂಟ್ ಅಂದರೆ ಏನು ಹೇಳಾಕತ್ತೇವಿ? ಅಕೌಂಟ್ ಓಪನ್ಡ್ ಬೈ 2 or more persons ಜಾಯಿಂಟ್ಲಿ. ಇಬ್ಬರು ಅಥವಾ ಇಬ್ಬರಕ್ಕಿಂತ ಹೆಚ್ಚು ಜನರು ಕೂಡಿಸಿ ಒಂದು ಜಂಟಿಯಾಗಿ ತೆಗೆಯುವ ಖಾತೆಯನ್ನು ಜಂಟಿ ಖಾತೆ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಮೀನಿಂಗ್ ಆಫ್ ಮ್ಯೂಚುವಲ್ ಅಗ್ರಿಮೆಂಟ್ ಇನ್ ಕ್ಲೋಸಿಂಗ್ ಅಗ್ರಿಮೆಂಟ್ ಅಂತ ಹೇಳ್ತಾರೆ. ಗ್ರಾಹಕನ ಖಾತೆಗಳನ್ನು ಮುಕ್ತಾಯಗೊಳಿಸುವಾಗ ಪರಸ್ಪರ ಒಪ್ಪಿಗೆ ಎಂದರೇನು ಅಂತ ಹೇಳಿ ಕೇಳಾಕತ್ತಾರ. ಅಕೌಂಟ್ ಕ್ಯಾನ್ ಬಿ ಕ್ಲೋಸ್ಡ್ by mutual understanding between the customer and banker. When customer is unable to deposit minimum amount in the account, or when he wants to open his account in any other branch or any other city or in any other banks, at that time he asks to close his account with banker. ಬ್ಯಾಂಕರ್ ಮತ್ತು ಗ್ರಾಹಕ ಪರಸ್ಪರ ಒಪ್ಪಿಗೆಯಿಂದ ಗ್ರಾಹಕನ ಖಾತೆಯನ್ನು ಮುಚ್ಚಿಸುವ ಒಂದು ಒಪ್ಪಂದವನ್ನು ನಾವು ಗ್ರಾಹಕನ ಖಾತೆಯನ್ನು ಮುಕ್ತಾಯಗೊಳಿಸುವ ಪರಸ್ಪರ ಒಪ್ಪಿಗೆ ಎಂದು ಕರೆಯುತ್ತೇವೆ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರಬಹುದು. ಒಂದು, ಅವನು ಬೇರೆಯ ಒಂದು
ಊರಿನಲ್ಲಿ ಅಥವಾ ಬೇರೆಯ ಬ್ರ್ಯಾಂಚ್ನಲ್ಲಿ ಅಥವಾ ಬೇರೆಯ ಬ್ಯಾಂಕಿನಲ್ಲಿ ಖಾತೆಯನ್ನು ತೆಗೆಯುವ ಇಚ್ಛೆ ಹೊಂದಿರಬಹುದು. ಆ ಒಂದು ಸಮಯದಲ್ಲಿ ಗ್ರಾಹಕ ಬ್ಯಾಂಕರ್ನಲ್ಲಿ ತನ್ನ ಖಾತೆಯನ್ನು ಮುಕ್ತಾಯಗೊಳಿಸುವ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿ ಅವನ ಒಪ್ಪಿಗೆಯ ಮೇರೆಗೆ ಖಾತೆಯ ಮುಕ್ತಾಯವನ್ನು ಮಾಡ್ತಾನಲ್ಲೇ ಅದನ್ನು ಗ್ರಾಹಕನ ಖಾತೆಯ ಮುಕ್ತಾಯಗೊಳಿಸುವ ಪರಸ್ಪರ ಒಪ್ಪಿಗೆ ಎಂದು ಕರೆಯುತ್ತೇವೆ. ವಾಟ್ ಈಸ್ ಬಿಯರರ್ ಚೆಕ್? ನೆಕ್ಸ್ಟ್ ಕ್ವಶನ್ ಏನೈತಿ ಅಂದ್ರೆ ವಾಟ್ ಈಸ್ ಬಿಯರರ್ ಚೆಕ್? ವಾಹಕ ಚೆಕ್ಕು ಎಂದರೇನು? The amount of the check is payable to the possessor or bearer of the check is called as bearer check. ಚೆಕ್ಕನ್ನು ತರುವ ವಾಹಕನಿಗೆ ಅಥವಾ ಹೊಂದಿರುವ ಧಾರಕನಿಗೆ ಚೆಕ್ಕಿನ ಹಣ ಪಾವತಿಯಾಗುವ ಚೆಕ್ಕನ್ನು ವಾಹಕ ಚೆಕ್ಕು ಎಂದು ಕರೆಯುತ್ತೇವೆ. ನೆಕ್ಸ್ಟ್, ವಾಟ್ ಈಸ್ ಇಲೆಕ್ಟ್ರಾನಿಕ್ ಬ್ಯಾಂಕಿಂಗ್? ವಿದ್ಯುನ್ಮಾನ ಬ್ಯಾಂಕಿಂಗ್ ಎಂದರೇನು? E-banking means the transactions carried through computers, internet or any other electronic media. E-banking ಅಂದರೆ ಕಂಪ್ಯೂಟರ್ ಅಥವಾ ಇಂಟರ್ನೆಟ್ ಅಥವಾ ಯಾವುದೇ ಇಲೆಕ್ಟ್ರಾನಿಕ್ ಮಾಧ್ಯಮದ ಮುಖಾಂತರ ಬ್ಯಾಂಕಿನ ವ್ಯವಹಾರಗಳನ್ನು ಮಾಡುವುದು ಎಂದು ಕರೆಯುತ್ತೇವೆ. ನೆಕ್ಸ್ಟ್, ವಾಟ್ ಈಸ್ ಇಂಟರ್ನೆಟ್ ಬ್ಯಾಂಕಿಂಗ್? ಅಂತರ್ಜಾಲ ಬ್ಯಾಂಕಿಂಗ್ ಎಂದರೇನು? ದ ಇಂಟರ್ನೆಟ್ ಬ್ಯಾಂಕಿಂಗ್ is the vast collection of information that can be searched and retrieved electronically. ಇಂಟರ್ನೆಟ್ ಅಂತಂದ್ರೆ ಅಂತರ್ಜಾಲದ ಮೂಲಕ ಒಂದು ಕಂಪ್ಯೂಟರ್ನಿಂದ ಇನ್ನೊಂದು ಕಂಪ್ಯೂಟರ್ಗೆ ಒಂದು ಸಂಯೋಜನೆ ಹೊಂದಿ ಜಾಲಗಳನ್ನು ಹೊಂದಿ ಮಾಹಿತಿಯನ್ನು ವರ್ಗಾಯಿಸುವುದನ್ನು ಇಂಟರ್ನೆಟ್ ಬ್ಯಾಂಕಿಂಗ್ ಎಂದು ಕರೆಯುತ್ತೇವೆ. ಇಟ್ ಈಸ್ 2016 ಕ್ವಶನ್ ಪೇಪರ್, 2 marks questions I have discussed now. Now I am discussing section B of the 2016 question paper. You have to write 3 questions. 3 ಕ್ವಶನ್ಸನ್ನು ನೀವು ಆನ್ಸರ್ ಮಾಡಬೇಕೈತಿ, ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕೈತಿ. ಇಲ್ಲೇ 5 ಕ್ವಶನ್ಸ್ ಕೊಟ್ಟಿರ್ತಾರೆ, 3 ನಿಮಗೆ ಬರೀಬೇಕೈತಿ. ಅದರೊಳಗೆ ಫಸ್ಟ್ ಒನ್ನ ಟ್ರೇಸ್ ದ ಒರಿಜಿನ್ ಆಫ್ ಬ್ಯಾಂಕ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಬ್ಯಾಂಕಿಂಗ್ ಇನ್ ಇಂಡಿಯಾ ಅಂಥೇಳಿ ಕೇಳಿದ್ದಾರೆ. ಬ್ಯಾಂಕುಗಳ ಉಗಮ ಮತ್ತು ಬ್ಯಾಂಕಿಂಗ್ನಲ್ಲಿ ಬ್ಯಾಂಕಿಂಗ್ ಅಭಿವೃದ್ಧಿಯನ್ನು ತಿಳಿಸಿ ಅಂಥೇಳಿ ಹೇಳಿದ್ದಾರೆ. ನನ್ನ ಫಸ್ಟ್ ವಿಡಿಯೋ ಬ್ಯಾಂಕಿಂಗ್ ಲಾ ಆ್ಯಂಡ್ ಪ್ರಾಕ್ಟೀಸದ ಒಳಗೆ ಇನ್ ಡೀಟೇಲ್ ಒಳಗೆ ನಾನು ಇದನ್ನು ಕ್ವಶನನ್ನು ಕೊಟ್ಟಿದ್ದೀನಿ. ಪ್ಲೀಸ್ ಗೋ ಥ್ರೂ ದ್ಯಾಟ್. ನೆಕ್ಸ್ಟ್ ಕ್ವಶನ್ ಏನೈತಿ ಅಂತಂದರೆ ಎಕ್ಸ್ಪ್ಲೈನ್ ಬ್ರೀಫ್ಲಿ ದ ಪ್ರೈಮರಿ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ ಅಂಥೇಳಿ ಕೇಳಿದ್ದಾರೆ. ವಾಣಿಜ್ಯ ಬ್ಯಾಂಕುಗಳ ಪ್ರಾಥಮಿಕ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿದ್ದಾರೆ. ಓಕೆ, ಕಮರ್ಷಿಯಲ್ ಬ್ಯಾಂಕದ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ ಈಸ್ ಕ್ಲಾಸಿಫೈಡ್ ಆ್ಯಸ್ ಟ್ರೆಡಿಷ್ನಲ್ ಫಂಕ್ಷನ್ಸ್ ಆ್ಯಂಡ್ ಮಾಡರ್ನ್ ಫಂಕ್ಷನ್ಸ್. ಟ್ರೆಡಿಷ್ನಲ್ ಫಂಕ್ಷನ್ಸ್ ಒಳಗೆ ಪ್ರೈಮರಿ ಫಂಕ್ಷನ್ಸ್ ಅಂತ ಹೇಳ್ತೇವೆ, ನೆಕ್ಸ್ಟ್ ಸೆಕೆಂಡರಿ ಫಂಕ್ಷನ್ಸ್ ಅಂತ ಹೇಳ್ತೇವೆ. ಅದರೊಳಗೆ ಪ್ರೈಮರಿ ಫಂಕ್ಷನ್ಸ್ ಪ್ರಾಥಮಿಕ ಕಾರ್ಯಗಳು ಅಂತ ಹೇಳಾಕತ್ತೇವೆ. ವಾಣಿಜ್ಯ ಬ್ಯಾಂಕುಗಳ ಕಾರ್ಯದೊಳಗೆ ಸಾಂಪ್ರದಾಯಿಕ ಕಾರ್ಯಗಳು ಮತ್ತು ಆಧುನಿಕ ಸೇವೆಗಳು ಅಂಥೇಳಿ 2 ವಿಭಾಗವನ್ನು ಮೊದಲಿಗೆ ಮಾಡ್ತೇವೆ. ಅದರೊಳಗೆ ಸಾಂಪ್ರದಾಯಿಕ ಕಾರ್ಯದೊಳಗೆ ಮತ್ತೇನು ಮಾಡ್ತೇವೆ ಅಂತಂದ್ರೆ ಫಸ್ಟ್ ಪ್ರಾಥಮಿಕ ಕಾರ್ಯಗಳು ಅಂತ ಹೇಳ್ತೇವೆ ಮತ್ತು ಎರಡನೇದು ಅನುಷಂಗಿಕ ಕಾರ್ಯಗಳು ಅಂತ ಹೇಳ್ತೇವೆ. ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್ ಓನ್ಲಿ. ಫಸ್ಟಿಗೆ ಇಂಟ್ರೋದೊಳಗೆ ಇದನ್ನು ಬರೋದನ್ನು ನೆಕ್ಸ್ಟ್ ನೀವು ಇಲ್ಲಿ ಪ್ರೈಮರಿ ಫಂಕ್ಷನ್ಸ್ ಬಗ್ಗೆ ಅಲ್ಲೇ ಬರಿಬೇಕಾಗ್ತತಿ. ಪ್ರೈಮರಿ ಫಂಕ್ಷನ್ಸ್ ಒಳಗೆ ಎಕ್ಸೆಪ್ಟಿಂಗ್ ದ ಡೆಪಾಸಿಟ್ಸ್ ಅಂತ ಹೇಳ್ತೇವೆ, ಠೇವಣಿಯ ಸ್ವೀಕಾರ ಅಂತ ಹೇಳ್ತೇವೆ. ಆಮೇಲೆ ಎರಡನೇದೇನೈತಿ ಗ್ರ್ಯಾಂಟಿಂಗ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಅಂತ ಹೇಳ್ತೇವೆ. ಸಾಲ ಮತ್ತು ಮುಂಗಡಗಳನ್ನು ಕೊಡುವುದು ಅಂಥೇಳಿ ಹೇಳ್ತೇವೆ. ಮತ್ತು ಎಕ್ಸೆಪ್ಟಿಂಗ್ ದ ಡೆಪಾಸಿಟ್ಸ್ ಒಳಗೆ ಡೆಪಾಸಿಟ್ಸ್ದು ವೆರೈಟಿ ಅದಾವ. ಫಸ್ಟ್ ಒನ್ ಟರ್ಮ್ ಡೆಪಾಸಿಟ್ ಅಂತ ಹೇಳ್ತೇವೆ, ಎರಡನೇದು ಡಿಮಾಂಡ್ ಡೆಪಾಸಿಟ್ ಅಂತ ಹೇಳಾಕತ್ತೇವೆ. ಟರ್ಮ್ ಡೆಪಾಸಿಟ್ ಒಳಗೆ
ನಾವು ಕಾಲಾವಧಿ ಮೇಲೆ ಏನು ಠೇವಣಿಯನ್ನು ಇಡಾಕತ್ತೇವಲ್ಲ, ಮುದ್ದತ್ ಠೇವಣಿ ಅಂತ ಹೇಳಿ ಏನು ಹೇಳ್ತೇವಲ್ಲ ಅದನ್ನು ಹೇಳಾಕತ್ತೇವಿ. ಮುದ್ದತ್ ಠೇವಣಿ ಅಂತಂದ್ರೆ ಫಿಕ್ಸ್ ಪೀರಿಯಡ್ ಆಫ್ ಟೈಮಿಗೆ ನಾವು ಏನು ಮಾಡಾಕತ್ತೇವಿ, ಠೇವಣಿಯನ್ನು ಇಡಾಕತ್ತೇವಿ. ಓಕೆ, ಟು ಸೇ 90 days, ದಟ್ ಈಸ್ 3 months, 6 months, 1 year, 3 year ಆ್ಯಂಡ್ 5 year. ಅದು ಮುದ್ದತಿಗೆ ಒಂದು ನಿರ್ದಿಷ್ಟ ಕಾಲಾವಧಿಗೆ ಐತದಲ್ಲೇ. ಅದನ್ನು ನಾವೇನಂತೇವಿ ಅಂತಂದ್ರೆ ಮುದ್ದತ್ ಠೇವಣಿ ಅಂತ ಹೇಳಿ ಹೇಳಾಕತ್ತೇವಿ. ಆಮೇಲೆ ಎರಡನೇದ್ದು ಉಳಿತಾಯ ಖಾತೆ, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಹೇಳ್ತೇವೆ. ಉಳಿತಾಯದ ಪ್ರವೃತ್ತಿಯನ್ನು ಬೆಳೆಸೋಕೆ ಈ ಖಾತೆಯನ್ನು ಅಲ್ಲಿ ಪ್ರಾರಂಭ ಮಾಡಲಾಗೈತಿ. ನೆಕ್ಸ್ಟ್ದು ಚಾಲ್ತಿ ಖಾತೆ. ವೆನ್ ಎವರ್ ಯು ಹ್ಯಾವ್ ಲಿಟಲ್ ಬಿಟ್ ಆಫ್ ಅಮೌಂಟ್ you can deposit into the current account and you can withdraw any number of times from that account. ಎಷ್ಟು ಬೇಕಾದಷ್ಟು ಸಲ ಠೇವಣಿಯನ್ನು ಹಾಕಿ ಮತ್ತು ವಿಡ್ರಾ ಮಾಡ್ಕೊಳ್ಳೋದು, ಹಣವನ್ನು ವಿಡ್ರಾ ಮಾಡಿಕೊಳ್ಳುವ ಒಂದು ಅವಕಾಶ ಇರುವಂಥ ಒಂದು ಖಾತೆಗೆ ನಾವು ಏನಂತೇವಿ ಅಂದ್ರೆ ಚಾಲ್ತಿ ಖಾತೆ ಅಂತ ಹೇಳಿ ಹೇಳಾಕತ್ತೇವಿ. ಓಕೆ, ಅದರ ನೆಕ್ಸ್ಟ್ ಬರಾಕತ್ತೈತಿ ಆವರ್ತ ಠೇವಣಿ ಅಂತ ಹೇಳಿ ಹೇಳ್ತೇವೆ. ರಿಕರಿಂಗ್ ಡೆಪಾಸಿಟ್ ಅಂತ ಹೇಳಿ ಹೇಳಾಕತ್ತೇವೆ ನಾವಲ್ಲೇ. ಸ್ಮಾಲ್ ಸೇವರ್ಸಿಗೆ ಇದು ಒಂದು ಸೇವಿಂಗ್ಸದ ಹ್ಯಾಬಿಟ್ ಹಾಕಕ್ಕೆ ಪ್ರಾರಂಭ ಮಾಡಿದಂತಹ ಖಾತೆ ಅಂತ ಹೇಳಿ ಹೇಳಾಕತ್ತೇವೆ. ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಒಳಗೆ ಓವರ್ ಡ್ರಾಫ್ಟ್ ಫೆಸಿಲಿಟಿ ಐತಿ. ಯು ಹ್ಯಾವ್ ಟು ರೈಟ್ ಅಬೌಟ್ ದ ಓವರ್ ಡ್ರಾಫ್ಟ್, ಕ್ಯಾಶ್ ಕ್ರೆಡಿಟ್ ಆ್ಯಂಡ್ ಟರ್ಮ್ ಲೋನ್ಸ್. ಟರ್ಮ್ ಲೋನ್ಸ್ ಬಗ್ಗೆ ಹೇಳಬೇಕಾಕತಿ. ಅದರೊಳಗೆ ಅಲ್ಪಾವಧಿ, ಮಧ್ಯಮಾವಧಿ ಮತ್ತು ದೀರ್ಘಾವಧಿಯ ಸಾಲಗಳು ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಓಕೆ, ಇದ್ರ ಬಗ್ಗೆ ಪೂರ್ಣ ಡೀಟೇಲ್ ಒಳಗೆ ಬರಿಬೇಕಾಗ್ತತಿ. ನೆಕ್ಸ್ಟ್ ಕ್ವಶನ್ ಏನೈತಿ ಅಂತಂದ್ರೆ, ವಾಟ್ ಆರ್ ದ ರೀಸನ್ಸ್ ಫಾರ್ ಅ ಬ್ಯಾಂಕರ್ ಟು ಡಿಸಾನರ್ ಕಸ್ಟಮರ್ಸ್ ಚೆಕ್ ಅಂತ ಹೇಳಿ ಕೇಳಿದಾರಲ್ಲೇ. ಬ್ಯಾಂಕರನು ಗ್ರಾಹಕನ ಚೆಕ್ಕನ್ನು ಯಾವ ಕಾರಣಗಳಿಂದ ತಿರಸ್ಕರಿಸಬಹುದು? ನೋ ಸಫಿಷಿಯಂಟ್ ಫಂಡ್, ಸ್ಟೇಲ್ ಆರ್ ಆ್ಯಂಟಿಡೇಟೆಡ್ ಚೆಕ್, ಕಾಲಬಾಹಿರು ಚೆಕ್ ಇತ್ತು ಅಂತಂದ್ರೆ. ಮೂರನೇದು ಪೋಸ್ಟ್ ಡೇಟೆಡ್, ಮುಂದಿನ ದಿನಾಂಕದ ಚೆಕ್ ಇತ್ತು ಅಂತಂದ್ರೆ. ಎಸ್ಟಾಪಲ್ ಬೈ ದ ಕಸ್ಟಮರ್ ಇತ್ತು ಅಂತಂದ್ರೆ ಗ್ರಾಹಕನ ಏನು ಮಾಡ್ತಾನ ಅಂತಂದ್ರೆ ನಿಂದ್ರಿಸ್ತಾನೆ ಅದನ್ನು. ಆಮೇಲೆ ನೆಕ್ಸ್ಟ್ ಏನು ಹೇಳ್ತೇವೆ ಅಂತಂದ್ರೆ, ಗಾರ್ನಿಷಿ ಆರ್ಡರ್ ಬಂತು ಅಂತಂದ್ರೆ, ಕೋರ್ಟ್ನಿಂದ ಪ್ರತಿಬಂಧಕ ಆಜ್ಞೆ ಬಂತು ಅಂತಂದ್ರೆ, ಮಟೀರಿಯಲ್ ಅಲ್ಟ್ರೇಷನ್ ಇತ್ತು, ಭೌತಿಕ ಬದಲಾವಣೆ ಇತ್ತು ಅಂತಂದ್ರೆ, ಇನ್ಕಂಪ್ಲೀಟ್ ಚೆಕ್ ಇತ್ತು ಅಂತಂದ್ರೆ. ಇನ್ಕಂಪ್ಲೀಟ್ ಅಂತಂದ್ರೆ ಚೆಕ್ಕನ್ನು ಪೂರ್ಣ ಪ್ರಮಾಣದೊಳಗೆ ಬರ್ದಿರಂಗಿಲ್ಲಲ್ಲೇ, ಡೇಟ್ ಬಿಟ್ಟಿರ್ಬೋದು, ಅಮೌಂಟ್ ಡಿಫರ್ ಆಗಿರ್ಬೋದು, ಅಥವಾ ಒಂದೇ ಅಮೌಂಟ್ ಬರ್ದಿರ್ಬೋದು, ಸಿಗ್ನೇಚರ್ ಇರಲಿಕ್ಕಿಲ್ಲ. ಇದನ್ನು ಇನ್ಕಂಪ್ಲೀಟ್ ಅಂತೇಳಿ ಹೇಳಾಕತ್ತೇವೆ ನಾವಲ್ಲೇ. ಕೆಲವೊಂದು ಟೈಮ್ನಾಗ ಏನೈತಿ ಅಂತಂದ್ರೆ ಬ್ಯಾಂಕರ್ನ ಏನೈತಿ ಅಂತಂದ್ರೆ ಕೆಲವೊಂದಿಷ್ಟು ಕಾರಣಗಳಿಂದ ನಿಂದ್ರಿಸ್ತಾನಲ್ಲೇ. ಸೊ ಇನ್ಕಂಪ್ಲೀಟ್ ಚೆಕ್ ಇತ್ತು, ವಿದೌಟ್ ಡೇಟ್ ಇತ್ತು, ಆಮೇಲೆ ಎನಿ ಆಫ್ ದ ಮಿಸ್ಟೇಕ್ ಹ್ಯಾಪನ್ಡ್ ಇನ್ ದ ಚೆಕ್ ಫೈಲ್ ರೈಟಿಂಗ್ ದ ಚೆಕ್. ಆ ಹೊತ್ತಿನಾಗ ಏನೈತಿ ಅಂತಂದ್ರೆ ಬ್ಯಾಂಕರ್ ಏನೈತಿ ಅಂತಂದ್ರೆ ಗ್ರಾಹಕನ ಚೆಕ್ಕನ್ನು ಗೌರವಿಸಂಗಿಲ್ಲ ಅಥವಾ ತಿರಸ್ಕರಿಸ್ತಾನ ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಪ್ರೊಸೀಜರ್ ಟು ಬಿ ಫಾಲೋಡ್ ಬೈ ಅ ಬ್ಯಾಂಕರ್ ವೈಲ್ ಓಪನಿಂಗ್ ಅ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್? ಐ ಥಿಂಕ್ ಐ ಹ್ಯಾವ್ ಎಕ್ಸ್ಪ್ಲೇನ್ ದಿಸ್ ಪಾಯಿಂಟ್ ಇನ್ ಮೈ ಸಪ್ರೇಟ್ ವಿಡಿಯೋ. SB ಅಕೌಂಟ್ ಹೆಂಗೆ ತೆಗಿತಾರ, ಒಂದು ಪಾರ್ಟ್ನರ್ಶಿಪ್ ಅಕೌಂಟದ್ದು ಅಂತ ಹೇಳಿದ್ದೀನಲ್ಲೇ. ಮೊದಲಿಗೆ ಏನೈತಿ, ಫಾರ್ಮ್ ತೊಗೋಬೇಕಾಗ್ತೈತಿ. SB ಅಕೌಂಟಕ್ಕೆ ಫಾರ್ಮ್ ತೊಗೊಂಡು ಅದರೊಳಗೆ ಕೇಳಿದಂಥ ಡೀಟೇಲ್ಸನ್ನು ತುಂಬಬೇಕೈತಿ. ಆಮೇಲೆ ಏನೈತಿ ಅಂತಂದರೆ ಇಬ್ಬರು ಗ್ಯಾರಂಟರ್ನ ಕರ್ಕೊಂಡು ಹೋಗ್ಬೇಕಾಗ್ತೈತಿ. ಅದ್ರ ನೆಕ್ಸ್ಟ್ ಏನೈತಿ ಅಂತಂದರೆ KYC ನಾರ್ಮ್ಸನ್ನು ನಾವು ಫುಲ್ಫಿಲ್ ಮಾಡಬೇಕು. ಇವತ್ತಿನ ದಿವಸದೊಳಗೆ ಫೋಟೋ ತೊಗೊಂಡು ಹೋಗ್ಬೇಕೈತಿ. KYC ನಾರ್ಮ್ ಐತಿ, ಸ್ಪೆಸಿಮೆಂಟ್ ಸಿಗ್ನೇಚರ್ಸ್ ಬೇಕಾಗ್ತಾವ. ಹೌದು, ಇದಿಷ್ಟು ಆದಮೇಲೆ ಮಿನಿಮಮ್ ಅಮೌಂಟ್ ಹಾಕಿ ಖಾತೆಯನ್ನು ನಾವು ತೆಗಿತೇವೆ. ಈ ಸ್ಟೆಪ್ಪನ್ನು ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ ಅಲ್ಲೇ. ನೆಕ್ಸ್ಟ್, ವಾಟ್ ಈಸ್ ATM? ಗಿವ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ATM. ಎನಿ ಟೈಮ್ ಮನಿ ಅಂತಲೂ ಕರಿತೇವೆ ನಾವು ಇದನ್ನು. ಆಟೋಮೇಟೆಡ್ ಟೆಲ್ಲರ್ ಮಷೀನ್ ಅಂತ ಹೇಳಾಕತ್ತೇವೆ. ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇನ್ ಅ ಸಪ್ರೇಟ್ ವಿಡಿಯೋ. ಪ್ಲೀಸ್ ಗೋ ಥ್ರೂ ದ್ಯಾಟ್. Please like, share and subscribe my channel for further updates. In my next video, I will explain about the section C questions.